ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ಯಾರೇ ಆಗ್ಲಿ ಜೀವನದಲ್ಲಿ ಏಳಿಗೆ ಕಾಣಬೇಕು ಅಂತಂದ್ರೆ, ಒಂದಷ್ಟು ಹೊಸ ಯೋಜನೆಗಳು ಸಕ್ಸಸ್ ಆಗ್ಬೇಕು ಅಂತಂದ್ರೆ, ಶುಭ ಕಾರ್ಯಗಳು ಕೂಡ ಆಗಿರ್ಬೋದು. ಇದೆಲ್ಲದಕ್ಕೂ ಕೂಡ ಗುರುಬಲ ಬೇಕೇ ಬೇಕಲ್ವಾ? ಗುರುಬಲದ ವಿಚಾರವಾಗಿ ಯಾಕೆ ಇವಾಗ ಹೇಳ್ತಾ ಇದೀವಿ ಅಂದ್ರೆ, ಇದೇ ಅಕ್ಟೋಬರ್ 18ನೇ ತಾರೀಕು ಗುರು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರೋದು. ಅದಾದ್ಮೇಲೆ ಡಿಸೆಂಬರ್ 5ಕ್ಕೆ ಮಿಥುನ ರಾಶಿಗೂ ಕೂಡ ಗುರುವಿನ ಪ್ರವೇಶ ಆಗ್ತಾ ಇದೆ. ಸೊ ಇದರಿಂದ 12 ರಾಶಿಗಳ ಮೇಲೂ ಕೂಡ ಒಂದಷ್ಟು ಎಫೆಕ್ಟ್ ಆಗುತ್ತೆ ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಯಾಕಂದ್ರೆ ಇಲ್ಲಿ ಗುರು 48 ದಿನಗಳ ಕಾಲ ಪರಮೋಚ್ಚ ಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಪ್ರಮುಖವಾಗಿ 5 ರಾಶಿಗಳಿಗೆ ಶುಭ ಅಂತ ಇದೆ, ರಾಜಯೋಗ ಅಂತ ಇದೆ. ಹಾಗಾದ್ರೆ ಆ 5 ರಾಶಿಗಳು ಯಾವ್ದ್ಯಾವ್ದು, ಆ ರಾಶಿಗಳ ಮೇಲೆ ಗುರುಬಲ ಯಾವ ರೀತಿಯಾಗಿ ಇರುತ್ತೆ, ಇದೆಲ್ಲದ್ರ ಬಗ್ಗೆ ಇವತ್ತು ಮಾತಾಡೋಣ. ಈ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಪ್ರತ್ಯಂಗಿರ ದೇವಿಯ ಆರಾಧಕರಾಗಿರುವಂತಹ ಡಾಕ್ಟರ್ ಮಹರ್ಷಿ ಗುರುಗಳು. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಗಳೇ, ಈ ಹಿಂದೆ ಕೂಡ ನಾವು ಗುರುಬಲದ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾತಾಡಿದೀವಿ. ಈಗ ಒಂದು ಹೊಸ ಬದಲಾವಣೆ ಅಂತ ಕೂಡ ಹೇಳ್ತಾ ಇದ್ದೀರಾ. ವರ್ಷದಲ್ಲಿ ಒಂದ್ಸಲ ಆಗೋದು ತಾತ್ಕಾಲಿಕ ಬದಲಾವಣೆ ಅಂತ ಅನ್ನಿಸ್ಕೊಂಡ್ರು ಗುರುಬಲ ಯಾರ್ಯಾರಿಗೆ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ತುಂಬಾ ಕುತೂಹಲ ಇದೆ. 5 ರಾಶಿಗಳಿಗೆ ಒಳ್ಳೇದು ಅನ್ನೋದಾದ್ರೆ ಗುರುವಿನ ಬದಲಾವಣೆ ಬಗ್ಗೆ ಹೇಳಿ, ಜೊತೆಗೆ ಆ ರಾಶಿಯವರಿಗೆ ಯಾವ ರೀತಿಯಾದಂತ ಶುಭದಾಯಕವಾದಂತ ವಿಚಾರಗಳಿರುತ್ತೆ ಅವರಿಗೆ. ನೋಡಿ, ಯಾವಾಗ್ಲೂ ಅಷ್ಟೇ ಗುರು ಬದಲಾವಣೆ ಅಂತ ಹೇಳಿದ್ರೆ ವರ್ಷಕ್ಕೆ ಒಮ್ಮೆ ಒಂದು ರಾಶಿಯಿಂದ ಒಂದು ರಾಶಿಗೆ ಬದಲಾವಣೆ ಆಗೋದು ಸಹಜವಾಗಿರುತ್ತೆ. ಆದ್ರೆ ಇವತ್ತು ನಾವು ಲೆಕ್ಕಾಚಾರದಲ್ಲಿ ಜ್ಯೋತಿಷದಲ್ಲಿ ನಾವು ನೋಡಕ್ ಹೋದ್ರೆ ಇದೇ 18ನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ಈ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬದಲಾವಣೆ ಆಗುವಂತದ್ದು ನಾವು ನೋಡ್ತಾ ಇದ್ದೀವಿ. ಈ ಕರ್ಕಾಟಕ ರಾಶಿಗೆ ಗುರುಗ್ರಹ ಉಚ್ಚ ಸ್ಥಾನ, ಅದನ್ನ ಪರಮೋಚ್ಚ ಸ್ಥಾನ ಅಂತಾನು ಹೇಳ್ತೀವಿ. ಕೆಲವು ಯಾವುದೇ ಒಂದು ಸ್ವಕ್ಷೇತ್ರದಲ್ಲಾಗ್ಲಿ ಅಥವಾ ಉಚ್ಚ ಸ್ಥಾನದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅದರದೇ ಆದಂತಹ ಪರಿಣಾಮಗಳು ಒಂದಕ್ಕೆ 4ರಷ್ಟು ಫಲಗಳನ್ನ ನೀಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕೆಲವರಿಗೆ ಗುರುಬಲ ಬರುತ್ತೆ, ಕೆಲವರಿಗೆ ಗುರುಬಲ ಹೋಗುತ್ತೆ. ಅಂದ್ರೆ ಇದೆಷ್ಟು ಕಾಲ ಇರುತ್ತೆ ಅಂತ ಹೇಳಿದ್ರೆ ತಾತ್ಕಾಲಿಕವಾಗಿ ಇರುವಂತದ್ದು. ಅಂದ್ರೆ ಡಿಸೆಂಬರ್ 5ನೇ ತಾರೀಕುವರೆಗೂ ಸಹ ಈ ಏನು 5 ರಾಶಿಯವರೆಗೆ ಗುರುಬಲ ಬರುತ್ತೆ. ಇನ್ನ ಕೆಲವು ರಾಶಿಯವರಿಗೆ ಗುರುಬಲ ಹೋಗುತ್ತೆ. ಇದು ಒಂದು ತಾತ್ಕಾಲಿಕವಾದಂತಹ ಗುರುಬಲ ಬರುವಂತದ್ದು ಇರುತ್ತೆ. ಇದರಿಂದ ಕೆಲವು ರಾಶಿಯವರಿಗೆ ಉತ್ತಮವಾದಂತಹ ಫಲಗಳನ್ನ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿರುವಂತದ್ದು ಮೇಷರಾಶಿ. ಈಗ ಮೇಷರಾಶಿಗೆ ಪ್ರಸ್ತುತ 7.5 ನಡೀತಾ ಇದೆ. ಮತ್ತೆ ಈಗ ಗುರು ನಾವು ಮೇಷರಾಶಿಯಿಂದ ನೋಡಕ್ ಹೋದ್ರೆ 3ನೇ ಮನೆಯಲ್ಲಿದೆ. 15ನೇ ತಾರೀಕಿಗೆ 4ನೇ ಮನೆ ಬರುತ್ತೆ. ಹಾಗಾಗಿ ಗುರುಬಲ ಏನು ಅವ್ರಿಗೆ ಸಂಪೂರ್ಣವಾಗಿ ಬರುತ್ತೆ ಅನ್ನೋದು ಏನಿಲ್ಲ. ಆದ್ರೆ 4ನೇ ಮನೆಗೆ ಬರೋದ್ರಿಂದ ಗುರು ಬದಲಾವಣೆಯಿಂದ ಅದು ಉಚ್ಚಸ್ಥಾನ ಆಗಿರೋದ್ರಿಂದ ಕೆಲವೊಂದಷ್ಟು ಬದಲಾವಣೆಗಳಾಗುವಂತ ಸಾಧ್ಯತೆಗಳು ಇರುತ್ತೆ. ಸೊ ಏನೇನ್ ಬದಲಾವಣೆ ಆಗುತ್ತೆ ಮೇಷರಾಶಿಯವರಿಗೆ ಅಂತ ನಾವು ನೋಡಕ್ ಹೋದ್ರೆ, ನೋಡಿ, ರಾಷ್ಟ್ರಾಧಿಪತಿ ಕುಜ ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಈ ಗುರು ಬದಲಾವಣೆ ವಿಚಾರದಲ್ಲಿ ದಂಪತಿಗಳ ನಡುವೆ ಒಂದಷ್ಟು ಹೊಂದಾಣಿಕೆ ವಿಚಾರದಲ್ಲಿ ಇರೋದಿಲ್ಲ ಅನ್ನುವಂಥದ್ದನ್ನ ಹೇಳ್ಬಹುದಾಗಿದೆ. ಮತ್ತೆ ಅದರ ಜೊತೆಗೆ ದಂಪತಿಗಳ ನಡುವೆ ವಾದ ವಿವಾದಗಳು ನಡೆಯುವಂತ ಸಾಧ್ಯತೆಗಳು ಕಂಡು ಬರುವಂತದ್ದಿರುತ್ತೆ. ಅದು ಕೋರ್ಟು ಕಚೇರಿ ತನಕ ಹೋಗುವಂತ ಸಾಧ್ಯತೆ ಇರುತ್ತೆ. ಇನ್ನ ಚತುರ್ಭಾವದಲ್ಲಿ 4ನೇ ಮನೆ ಅಂತ ಹೇಳ್ತೀವಿ ಗುರು ಬದಲಾವಣೆ, ಅದು ಉಚ್ಚಸ್ಥಾನ ಆಗಿರುತ್ತೆ. ಹಾಗಾಗಿ ಉಚ್ಚಸ್ಥಾನ ಆಗಿರೋದ್ರಿಂದ ತಾಯಿಯ ಒಂದು ಬಾಂಧವ್ಯತೆ ಹೆಚ್ಚಾಗುವಂತದ್ದಿರುತ್ತೆ. ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬಹುದು. ಅಥವಾ ತಾಯಿಯ ಆಸ್ತಿ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನಾದ್ರೂ ವಿವಾದಗಳಿದೆ ಅಂತ ಹೇಳಿದ್ರೆ, ಅಥವಾ ಆಸ್ತಿ ವಿಚಾರದಲ್ಲಿ ಏನಾದ್ರೂ ಭಾಗಗಳು ಮಾಡುವಂತ ಸಾಧ್ಯತೆ ಇರುತ್ತೆ. ಒಟ್ಟಾರೆ ತಾಯಿ ಕಡೆ ಆಸ್ತಿ ಅಥವಾ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತದ್ರಲ್ಲಿ ಅನುಕೂಲ ಉಂಟಾಗುವಂತ ಸಾಧ್ಯತೆ ಮೇಷರಾಶಿಯವರಿಗೆ ಕಂಡು ಬರುವಂತದ್ದಿರುತ್ತೆ. ಇನ್ನ ಅದ್ರ ಜೊತೆಗೆ ಅನಿರೀಕ್ಷಿತವಾದಂತಹ ರೀತಿಯಲ್ಲಿ ವೃತ್ತಿ ಬದಲಾವಣೆ ಸಾಧ್ಯತೆಗಳು ಇರುತ್ತೆ. ಅದು ಒಂದು ಒಳ್ಳೇದೇ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರಮೋಷನ್ ಸಿಗಬಹುದು ಅಥವಾ ಇರುವಂತ ಕೆಲಸದಕ್ಕಿಂತ ಉತ್ತಮವಾದಂತ ಕೆಲಸ ಪ್ರಾಪ್ತಿ ಆಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನ ಪಂಚಮ ಸ್ಥಾನದಲ್ಲಿ ಕೇತು ಇರೋದ್ರಿಂದ ವಿದ್ಯಾರ್ಥಿಗಳಿಗಂತೂ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ತೊಂದರೆಗಳು ಉಂಟಾಗುವಂತ ಸಾಧ್ಯತೆ ಕಂಡು ಬರುತ್ತೆ. ಇನ್ನ ಪಂಚಮಾಧಿಪತಿ ರವಿ ನೀಚ ಸ್ಥಾನದಲ್ಲಿರೋದ್ರಿಂದ ತಂದೆ ಅಥವಾ ತಾಯಿಗೆ ಒಂದ್ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಚಿಂತೆ ಉಂಟಾಗುವಂತದ್ದಿರುತ್ತೆ. ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ, ಓದ್ತಾ ಇಲ್ಲ, ಅಥವಾ ಎಲ್ಲೋ ಒಂದು ಕಡೆ ಸ್ನೇಹಿತರ ಜೊತೆ ಹೋಗಿ ಹಾಳಾಗ್ತಾ ಇದ್ದಾನೆ ಅನ್ನುವಂತಹದ್ದು ಚಿಂತೆಗೆ ಒಳಗಾಗುವಂತ ಸಾಧ್ಯತೆ ಮೇಷರಾಶಿಯವರಿಗೆ ಕಂಡು ಬರುತ್ತೆ. ಮತ್ತೆ ಅದ್ರ ಜೊತೆಗೆ ಕರ್ಮಸ್ಥಾನಾಧಿಪತಿ ವ್ಯಯಸ್ಥಾನದಲ್ಲಿ ಇರೋದ್ರಿಂದ ವಿದೇಶದಲ್ಲಿ ಉದ್ಯೋಗಸ್ಥರಿಗಂತೂ ತೊಂದರೆ ಉಂಟಾಗುತ್ತೆ. ಬಹಳ ಜನ ಇವತ್ತು ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಕೆಲಸ ಕಳ್ಕೊಳ್ಳುವಂತ ಪರಿಸ್ಥಿತಿನೂ ಈ 2 ತಿಂಗಳ ಕಾಲ ಈ ಮೇಷರಾಶಿಯವರಿಗೆ ಕಂಡು ಬರುವಂತ ವಿಚಾರ ಆಗಿರುತ್ತೆ. ಮತ್ತೆ ಅದ್ರ ಜೊತೆಗೆ ವಿದೇಶದಲ್ಲಿ ಉದ್ಯೋಗಕ್ಕೋಸ್ಕರ ಏನಾದ್ರೂ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೇನು, ವೀಸಾ ಅಥವಾ ಇನ್ಯಾವುದೋ ಉದ್ಯೋಗದ ವಿಚಾರದಲ್ಲಿ
ಅಲ್ಲಿ ತೊಂದರೆ ಆಗುವಂತದ್ದು ಇರುತ್ತೆ, ಅಥವಾ ಇಲ್ಲಿಂದ ವಿದೇಶಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ತಾ ಇದ್ರೂ ಕೆಲಸ ಸಿಗದಿರ ಹೋಗುವಂತಹ ಸಾಧ್ಯತೆಗಳು ಉಂಟಾಗುತ್ತೆ. ಇನ್ನ ವೃಷಭ ರಾಶಿಯವರೆಗಂತೂ ಈಗಾಗ್ಲೇ ಗುರುಬಲ ಇದೆ, ಆದರೆ ಗುರು ಬದಲಾವಣೆಯಿಂದ ಗುರುಬಲವನ್ನ ಕಳೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಇದು ತಾತ್ಕಾಲಿಕವಾಗಿ. ನೋಡಿ, ರಾಷ್ಟ್ರಾಧಿಪತಿ ಶುಕ್ರ ಕನ್ಯಾ ರಾಶಿಗೆ ನೀಚ ಸ್ಥಾನವಾಗಿರುವುದರಿಂದ ಮಾನಸಿಕ ನೆಮ್ಮದಿಯನ್ನ ಕಳೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಇವತ್ತು ಬಹಳ ಚೆನ್ನಾಗಿದ್ದಾರೆ. ಮೊನ್ನೆ ನಾನು ಹೇಳ್ತಾ ಇದ್ದೆ, ವೃಷಭ ರಾಶಿಯವರಿಗೆ ಬಹಳ ಉತ್ತಮವಾಗಿರುವಂತಹ ದಿನಗಳನ್ನ ನೋಡಬಹುದು. 1 ವರ್ಷ ಬಹಳ ಚೆನ್ನಾಗಿದೆ, ಆಸ್ತಿ ಖರೀದಿ ಮಾಡ್ತಾರೆ, ಇದನ್ನೆಲ್ಲವನ್ನು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಆದ್ರೆ ಗುರು ಬದಲಾವಣೆಯಿಂದ ಆ ಗುರು 3ನೇ ಮನೆಗೆ ಹೋಗೋದ್ರಿಂದ ಗುರುಬಲ ಕಳೆದುಕೊಳ್ಳುವಂಥದ್ದು ಇರುತ್ತೆ. ಇದರಿಂದ ನವೆಂಬರ್ 2ನೇ ತಾರೀಕಿಗೆ ವರೆಗೂ ಸಹ ಏನಾಗುತ್ತೆ, ದಂಪತಿಗಳ ನಡುವೆ ಹೊಂದಾಣಿಕೆ ಸಮಸ್ಯೆ ಬರುತ್ತೆ. ಮತ್ತೆ ಹೆಣ್ಣು ಮಗುವಿಂದ ಉದ್ಯೋಗದಲ್ಲಾಗಬಹುದು ಅಥವಾ ಕುಟುಂಬದಲ್ಲಾಗಬಹುದು ತೊಂದರೆಗಳು ಉಂಟಾಗುವಂತ ಸಾಧ್ಯತೆಗಳು ಕಂಡು ಬರುವಂತದ್ದು ಇರುತ್ತೆ. ಇನ್ನು ವ್ಯಯಾಧಿಪತಿ ಹಾಗೂ ಅಷ್ಟಮಾಧಿಪತಿ ಕುಜ ಗ್ರಹವಾಗಿದ್ದು, ಕುಜ ಷಷ್ಟಮದಲ್ಲಿ ನೀಚ ರವಿಯ ಜೊತೆ ಇರೋದ್ರಿಂದ ಪ್ರೇಮ ವೈಫಲ್ಯನೂ ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಎಷ್ಟೋ ಜನ ಇಷ್ಟಪಟ್ಟಿರ್ತಾರೆ, ಚಿಕ್ಕ ಪುಟ್ಟ ವಿಚಾರದಲ್ಲಿ ಕಲಹಗಳು ಮಾಡ್ಕೊಂಡು ದೂರ ದೂರ ಆಗುವಂತಹ ಸಾಧ್ಯತೆಗಳು ಈ ಗುರು ಬದಲಾವಣೆಯಿಂದ ಸಾಧ್ಯತೆ ಇರುತ್ತೆ. ಇನ್ನು ಅದ್ರ ಜೊತೆಗೆ ಅತಿಯಾದಂತ ಖರ್ಚುಗಳು ಜಾಸ್ತಿ ಆಗುವಂತದ್ದು ಇರುತ್ತೆ. ಎಷ್ಟೇ ಸಂಪಾದನೆ ಮಾಡಿದ್ರೇನು ಹಣ ಉಳಿಯೋದಿಲ್ಲ. ಇನ್ನ ಕೆಲವು ಬಿಸ್ನೆಸ್ ಅಲ್ಲಿ ಕೆಲಸ ಮಾಡುವಂತವ್ರಿಗೆ, ಯಾಕಂತ ಹೇಳಿದ್ರೆ ಶುಕ್ರನ ಅಧಿಪತಿ ರಾಶಿ ಅಂತ ನಾವು ನೋಡಕ್ ಹೋದ್ರೆ, ಶುಕ್ರ ಯಾವಾಗ್ಲೂ ಅಷ್ಟೇ ವೃಷಭ ತುಲಾ ರಾಶಿಗೆ ಅಧಿಪತಿ ಆಗಿರುತ್ತೆ. ಶುಕ್ರನ್ಗೆ ಯಾವಾಗ್ಲೂ ಬಿಸ್ನೆಸ್ ಅಂತ ಹೇಳಿದ್ರೆ ಕಾಸ್ಮೆಟಿಕ್ ಐಟಮ್ಸ್ ಅಂದ್ರೆ ಸೌಂದರ್ಯ ವರ್ತಕಗಳಿಗೆ ಸಂಬಂಧಪಟ್ಟಂತಹ ಅದರಲ್ಲಿ ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ, ಅಥವಾ ಈ ಬಟ್ಟೆ ವ್ಯಾಪಾರಿಗಳಿಗೆ ಮತ್ತೆ ಹೋಟೆಲ್ ಉದ್ಯಮಿಗಳಿಗೆ ಅಷ್ಟಾಗಿ ಅಭಿವೃದ್ಧಿ ಇರೋದಿಲ್ಲ. ವ್ಯಾಪಾರದಲ್ಲಿ ನಷ್ಟ ಉಂಟಾಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನ ಮಿಥುನ ರಾಶಿಯವರೆಗಂತೂ ಈಗಾಗ್ಲೇ ಗುರು ಜನ್ಮದಲ್ಲಿ ಗುರು ಇರ್ತಾನೆ, ಆದ್ರೆ ತಾತ್ಕಾಲಿಕವಾಗಿ ಗುರುಬಲ ಬರುವಂತದ್ದು ಇರುತ್ತೆ. ಅಂದ್ರೆ ಈ ಜನ್ಮ ಗುರು ಯಾವಾಗ ದುಃಖ, ಯೋಚನೆ, ಚಿಂತೆಯನ್ನ ಕಾಡಿಸ್ತಾನೆ. ಆದ್ರೆ ಮುಂದಿನ ದಿನಗಳು ಅಂದ್ರೆ ಕನಿಷ್ಠ ಪಕ್ಷ 48 ದಿನದ ಕಾಲ ಇವರಿಗೆ ಯಾವುದೇ ರೀತಿಯಾದಂತ ಸಮಸ್ಯೆಗಳಿದ್ರೇನು ಬಗೆಹರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಜನ್ಮ ಗುರು ಇರೋದ್ರಿಂದ ಮನಸ್ಸಿಗೆ ನೆಮ್ಮದಿ ಏನಿತ್ತು ಅದೆಲ್ಲವೂ ಸಹ ನೆಮ್ಮದಿ ಹಾಳಾಗುವಂತಹದ್ದು, ಅಥವಾ ಇನ್ನೇನೋ ಕೆಲಸದಲ್ಲಿ ತೊಂದರೆ ಆಗುವಂತದ್ದು ಏನೆಲ್ಲ ಎದುರಿಸ್ತಾ ಇದ್ರು ಮುಂದೆ ಆ ರೀತಿ ತೊಂದರೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ದ್ವಿತೀಯ ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನಕ್ಕೆ ಗುರು ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಇದರಿಂದ ಹಣಕಾಸಿನ ವಿಚಾರದಲ್ಲಿ ಅನುಕೂಲ. ಮತ್ತೆ ಸಪ್ತಮ ಸ್ಥಾನ ಕರ್ಮಸ್ಥಾನಾಧಿಪತಿ ಗುರುಗ್ರಹವೇ ಆಗಿದ್ದು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ, ಪ್ರವೇಶ ಮಾಡೋದ್ರಿಂದ ಇದರಿಂದ ವಿವಾಹ ಶುಭ ಕಾರ್ಯಗಳು ನಡೀತೆ. ಎಷ್ಟೋ ಜನಕ್ಕೆ ಮದುವೆ ಆಗ್ತಾ ಇಲ್ಲ ಅನ್ನುವಂಥವ್ರ ಚಿಂತೆ ಏನಿದೆ ಅದು ಸಹ ಬಗೆಹರಿಯುವಂಥದ್ದಿರುತ್ತೆ. ಮತ್ತೆ ಅದ್ರ ಜೊತೆಗೆ ಕರ್ಮಸ್ಥಾನ ಅಂತ ಹೇಳಿದ್ರೆ ಈ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಅದರಲ್ಲಿ ತೊಂದರೆಗಳು ಅನುಭವಿಸ್ತಾ ಇರುವಂತವ್ರು, ಅಥವಾ ಉದ್ಯೋಗಕ್ಕೋಸ್ಕರ ಸರ್ಕಾರಿ ಉದ್ಯೋಗನೇ ಪ್ರಾಪ್ತಿ ಆಗ್ಬೇಕು ಅಂತ ಕಾಯ್ತಾ ಇರುವಂತವ್ರಿಗೆ ಅನುಕೂಲ ಆಗುತ್ತೆ. ಮತ್ತೆ ಉದ್ಯೋಗದಲ್ಲಿ ಉತ್ತಮವಾದಂತಹ ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ವ್ಯಯಸ್ಥಾನಾಧಿಪತಿ ಪಂಚಮದಲ್ಲಿ ಶುಕ್ರ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಅತಿಯಾದಂತಹ ಖರ್ಚುಗಳು ಉಂಟಾಗುತ್ತೆ. ಹೆಚ್ಚು ಬಟ್ಟೆಗಳು ಮತ್ತೆ ಆಭರಣಗಳನ್ನ ಖರೀದಿ ಮಾಡುವಂತ ಸಾಧ್ಯತೆಗಳು ಇರುತ್ತೆ ಇವರಿಗೆ. ಮತ್ತೆ ಅದ್ರ ಜೊತೆಗೆ ಚತುರ್ಭಾವದಲ್ಲಿ ನೀಚ ಚಂದ್ರ, ಪಂಚಮ ಸ್ಥಾನದಲ್ಲಿ ನೀಚ ರವಿ ಪ್ರಭಾವದಿಂದ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಮತ್ತೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಕಾಯಿಲೆಗಳು ಉಂಟಾಗಬಹುದಾದಂತದ್ದು ಕಂಡು ಬರುತ್ತೆ. ಇನ್ನ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಒಂದಿಷ್ಟು ವಾದ ವಿವಾದಗಳು ನಡೆಯುವಂತ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಮಿಥುನ ರಾಶಿಗೆ ಪ್ರಸ್ತುತ ಬಹಳ ಚೆನ್ನಾಗಿದೆ, ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಈ ಡಿಸೆಂಬರ್ 5ನೇ ತಾರೀಕು ತನಕ ಉತ್ತಮವಾದಂತ ಫಲಗಳನ್ನ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಇನ್ನು ಕರ್ಕಾಟಕ ರಾಶಿಗೆ ರಾಶಿಯಲ್ಲಿ ಜನ್ಮ ಗುರು ಇರುವುದರಿಂದ ಸಂಪಾದನೆ ಹೆಚ್ಚಾಗುತ್ತೆ. ಎಷ್ಟೇ ಸಂಪಾದನೆ ಮಾಡಿದ್ರೂ ಹಣ ಉಳಿಯೋದು ಕಷ್ಟ. ನೋಡಿ, ಆಗ್ಲೇ ಹೇಳ್ದೆ, ಜನ್ಮ ಗುರು ಇತ್ತು ಅಂತ ಹೇಳಿದ್ರೆ ಸಂಪಾದನೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಉಚ್ಚ ಸ್ಥಾನ, ಪರಮೋಚ್ಚ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಆದ್ರೆ ಸಂಪಾದನೆ ಮಾಡಿದ್ದು ಅಷ್ಟೇ ಖರ್ಚುಗಳಾಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನ ಭಾಗ್ಯಾಧಿಪತಿ ಚತುರ್ಭಾವದಲ್ಲಿ ಶುಕ್ರ ಗ್ರಹ ನೀಚ ಸ್ಥಾನದಲ್ಲಿ ಇರುವುದರಿಂದ ಅಣ್ಣ ತಮ್ಮಂದಿರ ನಡುವೆ ಮತ್ತೆ ಅಕ್ಕ ತಂಗಿರ ನಡುವೆ ಅಷ್ಟಾಗಿ ಬಾಂಧವ್ಯತೆ ಇರುವುದಿಲ್ಲ. ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಉಂಟಾಗುತ್ತೆ. ಮತ್ತೆ ಚಿಕ್ಕ ಪುಟ್ಟ ವಿಚಾರದಲ್ಲಿ ತೊಂದರೆಗಳು ಉಂಟಾಗುತ್ತೆ. ಅದರ ಜೊತೆಗೆ ಒಂದಷ್ಟು ಬೆಲೆ ಬಾಳುವಂತ ವಸ್ತುಗಳನ್ನ ಕಳುವಾಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಹಾಗೂ ಶತ್ರುಗಳು ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಪಿತೃಸ್ಥಾನವಾದಂತಹ ವಕ್ರೀ ಶನಿ ಪಿತೃಕಾರಕನ ಮೇಲೆ ಷಷ್ಟಮಾಧಿಪತಿ ಗುರು ದೃಷ್ಟಿ ಇರೋದ್ರಿಂದ, ಒಂದಷ್ಟು ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದನೂ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಅನುಕೂಲ ಆದ್ರೂ
ಬಂದ್ರು ಉಳಿಯೋದಿಲ್ಲ. ಯಾಕಂದ್ರೆ ಪಿತ್ರಾರ್ಜಿತ ಆಸ್ತಿ ಏನೋ ಈಗ ಭಾಗಗಳಾಗುತ್ತೆ ಅಥವಾ ನಿಮ್ಮ ಹೆಸರುಗಳ ಇಲ್ಲಿ ಮಾಡ್ಕೊಂತೀರಾ, ಬರುತ್ತೆ, ಆದ್ರೆ ಅದನ್ನು ಉಳಿಸ್ಕೊಳ್ಳೋದಿಲ್ಲ. ಏನಾದ್ರೂ ಕಳ್ಕೊಳ್ಳುವಂತ ಸಾಧ್ಯತೆ ಈ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ. ಇನ್ನ ಜನ್ಮ ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಒಂದಷ್ಟು ದುಡ್ಡು ಬಂದ್ರು ಉಳಿಯೋದು ಕಷ್ಟ, ಆದ್ರೆ ದುಡ್ಡಿನ ಅಭಾವ ಕಂಡು ಬರೋದಿಲ್ಲ ಅಂತ ಹೇಳಬಹುದಾಗಿದೆ. ಇನ್ನ ಸಿಂಹರಾಶಿಯವರಿಗೆ ತಾತ್ಕಾಲಿಕವಾಗಿ ಗುರುಬಲವನ್ನ ಕಳೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಈಗ ಪ್ರಸ್ತುತ ಗುರುಬಲ ಇತ್ತು, ಆದ್ರೆ 18ನೇ ತಾರೀಕಿನಂದು ಅಕ್ಟೋಬರ್ ಗುರು ಬದಲಾವಣೆಯಿಂದ ಇವರಿಗೆ ಗುರುಬಲ ಇರೋದಿಲ್ಲ. ಇದರಿಂದ ರಾಷ್ಟ್ರಾಧಿಪತಿ ತೃತೀಯ ಸ್ಥಾನದಲ್ಲಿ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಆರೋಗ್ಯದ ಮೇಲೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಆರೋಗ್ಯ ತೊಂದರೆ ಉಂಟಾಗುವಂತದ್ದು ಇರುತ್ತೆ. ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಕುಟುಂಬದಲ್ಲಿ ಕಲಹಗಳು ಉಂಟಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಮತ್ತೆ ತಂದೆಯ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀಳುವಂತ ಸಾಧ್ಯತೆಗೂ ಕಂಡು ಬರುತ್ತೆ. ಇನ್ನ ಕರ್ಮಸ್ಥಾನಾಧಿಪತಿ ಶುಕ್ರ ನೀಚ ಸ್ಥಾನದಲ್ಲಿ ಇರುವುದರಿಂದ ಕೆಲಸದ ಒತ್ತಡಗಳು ಹೆಚ್ಚಾಗುತ್ತೆ. ಕೆಲಸದಲ್ಲಿ ಒಂದಷ್ಟು ತೊಂದರೆಗಳು ಎದುರಾಗುವಂತದ್ದಿರುತ್ತೆ, ಅಥವಾ ಕೆಲಸವನ್ನ ಕಳ್ಕೊಳ್ಳುವಂತ ಸಾಧ್ಯತೆಗಳನ್ನು ಈ ಸಿಂಹರಾಶಿಯವರಿಗೆ ಕಂಡು ಬರುವಂತದ್ದು ನಾವು ನೋಡಬಹುದಾಗಿದೆ. ಇನ್ನು ವ್ಯಯಸ್ಥಾನದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಎಷ್ಟೇ ಸಂಪಾದನೆ ಮಾಡಿದ್ರು ವ್ಯಯಸ್ಥಾನ ಅಂದ್ರೆ ಕಳ್ಕೊಳ್ಳೋದು, ಅಂದ್ರೆ ಎಷ್ಟೇ ದುಡ್ಡು ಬಂದ್ರೂ ಉಳಿಯೋದಿಲ್ಲ ಅನ್ನುವಂಥದ್ದನ್ನು ನೋಡಬಹುದಾಗಿದೆ. ಇನ್ನ ಖರ್ಚುಗಳು ಜಾಸ್ತಿ ಆಗುತ್ತೆ. ಇನ್ನ ಸಪ್ತಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಮತ್ತೆ ಸಪ್ತಮದಲ್ಲಿ ರಾಹು ಇರೋದ್ರಿಂದ ವೈವಾಹಿಕ ಜೀವನ ಅಷ್ಟು ಸುಖವಾಗಿರೋದಿಲ್ಲ. ಈಗಾಗಲೇ ಅಷ್ಟಮ ಶನಿ ಬೇರೆ ನಡೀತಾ ಇರೋದ್ರಿಂದ ಸ್ವಲ್ಪ ಸಿಂಹರಾಶಿಯವರು ಬಹಳ ಜಾಗೃತವಾಗಿರ್ಬೇಕು. ಹೆಚ್ಚು ಖರ್ಚುಗಳು ಉಂಟಾಗುತ್ತೆ, ಶತ್ರುಗಳು ಜಾಸ್ತಿ ಆಗುವಂತ ಸಾಧ್ಯತೆ ಕಂಡು ಬರುತ್ತೆ. ಇನ್ನ ಕನ್ಯಾ ರಾಶಿಯವರಿಗಂತೂ ತಾತ್ಕಾಲಿಕವಾಗಿ ಗುರುಬಲ ಬರುತ್ತೆ. ಈಗಾಗಲೇ ಪ್ರಸ್ತುತ ಗುರುಬಲ ಇರ್ಲಿಲ್ಲ. ಇಲ್ಲಿ ಗುರು ಕನ್ಯಾ ರಾಶಿಯವರಿಗೆ ನಾವು ಯಾವಾಗ್ಲೂ 11ನೇ ಮನೆಗೆ ಗುರು ಬಂದಾಗ, ಗುರು 11ನೇ ಮನೆ ಭಾಗ್ಯಸ್ಥಾನ ಅಂತ ಹೇಳ್ತೀವಿ. ಇದರಿಂದ ರಾಷ್ಟ್ರಾಧಿಪತಿ ಧನಸ್ಥಾನದಲ್ಲಿ ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅನುಕೂಲ ಉಂಟಾಗುತ್ತೆ. ಭಾಗ್ಯಸ್ಥಾನದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಸ್ವಂತ ವ್ಯಾಪಾರಸ್ಥರಿಗಂತೂ ಹೆಚ್ಚು ಲಾಭ ಅಭಿವೃದ್ಧಿಯನ್ನು ಕಂಡು ಬರುವಂತದ್ದಿರುತ್ತೆ. ಇನ್ನ ವ್ಯಯಸ್ಥಾನಾಧಿಪತಿಯು ದ್ವಿತೀಯ ಸ್ಥಾನದಲ್ಲಿ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಸಂಪಾದನೆ ಹೆಚ್ಚಾಗುತ್ತೆ, ದುಡ್ಡು ಚೆನ್ನಾಗೂ ಬರುತ್ತೆ, ಹಾಗೂ ಖರ್ಚು ಮಾಡ್ತೀರಾ. ಇನ್ನ ಶುಕ್ರ ರಾಶಿಯಲ್ಲೇ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಹೆಣ್ಣು ಮಕ್ಕಳಿಂದ ನೆಮ್ಮದಿ ಇರೋದಿಲ್ಲ, ಅಶಾಂತಿ ಕಾಡುತ್ತೆ, ವೈವಾಹಿಕ ಜೀವನ ಒಂದಷ್ಟು ಸಮಸ್ಯೆಗಳಿಗೆ ತೊಂದರೆಗಳಿಗೆ ಈಡಾಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಕೆಲವೊಂದು ವಿಚಾರದಲ್ಲಿ ಮಗಳಾಗಬಹುದು ಅಥವಾ ಹೆಂಡತಿ ಆಗ್ಬಹುದು, ಒಂದಿಷ್ಟು ವೈವಾಹಿಕ ಜೀವನ ಅಥವಾ ಕುಟುಂಬದಲ್ಲಿ ನೆಮ್ಮದಿ ಹಾಳಾಗುವಂತ ಸಾಧ್ಯತೆ ಈ ಕನ್ಯಾ ರಾಶಿಯವರಿಗಿರುತ್ತೆ. ಸಂಪಾದನೆ ಚೆನ್ನಾಗಿರುತ್ತೆ, ಮತ್ತೆ ಕೆಲಸದಲ್ಲೇ ಇಂಪ್ರೂವ್ಮೆಂಟ್ ಇರುತ್ತೆ, ಆದ್ರೆ ಎಲ್ಲೋ ಒಂದು ಕಡೆ ಹೆಣ್ಣು ಮಗುವಿಂದ ನೆಮ್ಮದಿ ಹಾಳಾಗುವಂತ ಸಾಧ್ಯತೆನೂ ಕಂಡು ಬರುತ್ತೆ. ಇನ್ನು ಅದರ ಜೊತೆಗೆ ಸಪ್ತಮ ಸ್ಥಾನದಲ್ಲಿ ವಕ್ರೀ ಶನಿ ಇರೋದ್ರಿಂದ ಅವಿವಾಹಿತರಿಗೆ ಸರಿಯಾದಂತಹ ಸಂಬಂಧಗಳು ಬರೋದಿಲ್ಲ, ಬಂದ್ರು ಅಷ್ಟಾಗಿ ಜೀವನದಲ್ಲಿ ಸುಖವಾಗಿರೋಕ್ಕೆ ಆಗೋದಿಲ್ಲ, ಮತ್ತೆ ವಿವಾಹದ ವಿಚಾರದಲ್ಲಿ ವಂಚನೆಗೆ ಈಡಾಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನ ತುಲಾ ರಾಶಿಯವರಿಗಂತೂ ತಾತ್ಕಾಲಿಕವಾಗಿ ಗುರುಬಲ ಕಳ್ಕೊಂತ ಇದ್ದಾರೆ. ಯಾಕಂದ್ರೆ ಇಷ್ಟು ದಿನ ಗುರುಬಲ ಇತ್ತು, 1-2 ತಿಂಗಳ ಕಾಲ ಗುರುಬಲ ಅಷ್ಟಾಗಿ ನಿಮ್ಗೆ ಫಲಗಳು ಕೊಡೋದಿಲ್ಲ. ಇದರಿಂದ ರಾಷ್ಟ್ರಾಧಿಪತಿ ಶುಕ್ರ ಗ್ರಹ ವ್ಯಯಸ್ಥಾನದಲ್ಲಿ, ಅದರಲ್ಲಿ ಸಹ ಧನಸ್ಥಾನದಲ್ಲಿ ಅಂತ ಹೇಳ್ತೀವಿ, ನೀಚ ಆಗಿರೋದ್ರಿಂದ ಧನ ನಷ್ಟ ಉಂಟಾಗುತ್ತೆ, ಸಾಲದ ಬಾಧೆ ಕಾಡುವಂತದ್ದು ತುಲಾ ರಾಶಿಯವರಿಗೆ ಕಂಡು ಬರುತ್ತೆ. ಸಪ್ತಮಾಧಿಪತಿಯು ನೀಚ ಸ್ಥಾನದಲ್ಲಿ ಇರೋದ್ರಿಂದನೂ ಸಹ ಪ್ರೇಮ ವೈಫಲ್ಯ ಉಂಟಾಗುತ್ತೆ, ವಂಚನೆಗೀಡಾಗುವಂಥದ್ದಿರುತ್ತೆ, ಮನೆಯ ವಾತಾವರಣ ಕೆಡುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನ ಪಂಚಮ ಸ್ಥಾನದಲ್ಲಿ ರಾಹು ಚತುರ್ಭಾವಾಧಿಪತಿ ಶನಿ ವಕ್ರಿ ಸ್ಥಿತಿಯಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗಂತೂ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು, ವಿದ್ಯಾರ್ಥಿಗಳಿಗೆ ಸ್ನೇಹಿತರಿಂದ ತೊಂದರೆಗಳು ಉಂಟಾಗುತ್ತೆ, ವಿದ್ಯಾಭಂಗ ಉಂಟಾಗುವಂಥದ್ದಿರುತ್ತೆ. ಎಜುಕೇಶನ್ ಅಲ್ಲಿ ಅರ್ಧಕ್ಕೆ ಮಟುಕುಗೊಳಿಸುವಂತ ಕೆಲಸ ಮಾಡ್ಕೊಂತೀರಾ, ಬಹಳ ಹುಷಾರಾಗಿರ್ಬೇಕು. ಹೆಚ್ಚಿನ ಮಟ್ಟಿಗೆ ತೊಂದರೆಗಳು ಉಂಟಾಗುವಂತದ್ದು ವಿದ್ಯಾರ್ಥಿಗಳಿಗೆ ಕಂಡು ಬರುವಂತದ್ದಿರುತ್ತೆ. ಇನ್ನ ಕರ್ಮಸ್ಥಾನದಲ್ಲಿ ಗುರು ಇರೋದ್ರಿಂದ ಕೆಲಸದ ಬದಲಾವಣೆ ಸಾಧ್ಯತೆ ಇದೆ, ಮತ್ತೆ ಸರ್ಕಾರಿ ಕೆಲಸದಲ್ಲಿ ಇರುವಂತವರಿಗೆ ವರ್ಗಾವಣೆ ಆಗುವಂತಹ ಸಾಧ್ಯತೆಗೆ ಹೆಚ್ಚಾಗಿ ಕಂಡು ಬರುತ್ತೆ. ಇನ್ನ ವೃಶ್ಚಿಕ ರಾಶಿಯವರಿಗಂತೂ ಪ್ರಸ್ತುತ ಗುರುಬಲ ಇಲ್ಲ, ಪಂಚಮ ಶನಿ ನಡೀತಾ ಇದೆ. ಆದ್ರೆ ಅಕ್ಟೋಬರ್ 18ರ ನಂತರ ಇವರಿಗೆ ತಾತ್ಕಾಲಿಕವಾಗಿ ಗುರುಬಲ ಬರುವಂತದ್ದು ಇದೆ. ಇದರಿಂದ ನವಮ ಸ್ಥಾನದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅನುಕೂಲ ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಅನುಕೂಲ, ಬರಬೇಕಾದಂತಹ ಹಣ ಬಂದು ಕೈ ಸೇರುವಂತ ಸಾಧ್ಯತೆ ಇರುತ್ತೆ. ಇನ್ನ ಒಂದಷ್ಟು ರಾಷ್ಟ್ರಾಧಿಪತಿ ಏನಾದ್ರೂ ಬಲಹೀನನಾಗಿದ್ದಾಗ ಮತ್ತು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಒಂದಷ್ಟು ಆರೋಗ್ಯದ ಸಮಸ್ಯೆಗಳು ಉಂಟಾಗುವಂತ ಸಾಧ್ಯತೆಗಳು ಕೆಲವರಿಗೆ ಕಂಡು ಬರುವಂತದ್ದು ಇರುತ್ತೆ. ಇನ್ನ ರಾಹು ಚತುರ್ಭಾವದಲ್ಲಿ ಇರೋದ್ರಿಂದ ವೃಶ್ಚಿಕ ರಾಶಿ ತಾಯಿಗೆ ಅಷ್ಟು ಒಳ್ಳೆಯದಲ್ಲ.
ಇನ್ನ ವಿದ್ಯಾರ್ಥಿಗಳಿಗೂ ಸಹ ಒಂದಿಷ್ಟು ತೊಂದರೆಗಳು ಉಂಟಾಗುವಂತದ್ದಿರುತ್ತೆ. ಇನ್ನ ಪಂಚಮಾಧಿಪತಿ ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ವಕ್ರೇಶನಿಯ ದೃಷ್ಟಿ ನೀಚ ಶುಕ್ರನ ಮೇಲೆ ಬೀಳೋದ್ರಿಂದ ಮಕ್ಕಳ ಆರೋಗ್ಯ ಅಷ್ಟಾಗಿ ಚೆನ್ನಾಗಿರೋದೆಲ್ಲ. ಆರೋಗ್ಯದ ಬಗ್ಗೆನೂ ಹೆಚ್ಚು ಮಕ್ಕಳ ವಿಚಾರದಲ್ಲಿ ಗಮನ ಹರಿಸಬೇಕಾಗುತ್ತೆ. ಇನ್ನ ಕರ್ಮಸ್ಥಾನಾಧಿಪತಿ ರವಿ ನೀಚ ಸ್ಥಾನದಲ್ಲಿ, ಕರ್ಮಸ್ಥಾನದಲ್ಲಿ ಕೇತು ಇರೋದ್ರಿಂದ ಉದ್ಯೋಗದಲ್ಲಿ ತೊಂದರೆ ಉಂಟಾಗುವಂತದ್ದಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಗುರುಬಲ ಬಂದ್ರು ಹಣಕಾಸಿನ ವಿಚಾರದಲ್ಲಿ, ವ್ಯವಹಾರದಲ್ಲಿ ಚೆನ್ನಾಗಾದ್ರೂ ಉದ್ಯೋಗದಲ್ಲಿ ಒಂದಷ್ಟು ತೊಂದರೆಗಳು, ಬದಲಾವಣೆಗಳಾಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನ ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ವಿವಾಹ ಶುಭ ಕಾರ್ಯಗಳು ನಡೆಯುತ್ತೆ. ಮತ್ತೆ ಹಣ ವಿಚಾರದ ನೋಡ್ಲಿಕ್ಕೆ ಹೋದ್ರೂ ಅಭಿವೃದ್ಧಿಯನ್ನ ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನ ಧನುರ್ ರಾಶಿಯವರಿಗಂತೂ ತಾತ್ಕಾಲಿಕವಾಗಿ ಗುರುಬಲವನ್ನ ಕಳೆದುಕೊಳ್ಳುವಂತದ್ದಿರುತ್ತೆ. ಪ್ರಸ್ತುತ ಗುರುಬಲ ಇತ್ತು, ಗುರು ಇಲ್ಲೋ ಒಂದು ಕಡೆ ಅಷ್ಟಮ ಸ್ಥಾನಕ್ಕೆ ಉಚ್ಚ ಸ್ಥಾನದಲ್ಲಿ ಹೋದಾಗ ಕೆಲಸ ಕಾರ್ಯಗಳು ಕಷ್ಟ ಆಗಬಹುದಾದಂತ ಸಂದರ್ಭಗಳು ಕಂಡು ಬರುತ್ತೆ. ಇನ್ನು ರಾಷ್ಟ್ರಾಧಿಪತಿ ಚತುರ್ಭಾವದಲ್ಲಿ, ಅಷ್ಟಮ ಸ್ಥಾನದಲ್ಲಿ, ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಆರೋಗ್ಯದಲ್ಲಿ ಏರುಪೇರು ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಧನ ನಷ್ಟ ಆಗುವಂತದ್ದಿರುತ್ತೆ. ಬರ್ಬೇಕಾಗಿರುವ ಹಣ ಎಲ್ಲೋ ಒಂದು ಕಡೆ ಬರ್ದಿರ ಹೋಗುವಂತದ್ದಿರುತ್ತೆ, ಕಳೆದುಕೊಳ್ಳುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ತೃತೀಯದಲ್ಲಿ ರಾಹು ಇದ್ದು ತೃತೀಯ ಸ್ಥಾನದಲ್ಲಿ ಶನಿ ವಕ್ರಿ ಇರುವುದರಿಂದ ಒಡ ಹುಟ್ಟಿರೋ ಜೊತೆ ಅಷ್ಟಾಗಿ ಅಭಿವೃದ್ಧಿ ಇರೋದಿಲ್ಲ, ತೊಂದರೆಗಳು, ಕಲಹಗಳು ಉಂಟಾಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನ ವಕ್ರೇಶನಿಯು ದೃಷ್ಟಿಯು ಶನಿಯ ಮೇಲೆ ಬೀಳೋದ್ರಿಂದ ಎಲ್ಲಾ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ, ಅಂದ್ರೆ ಸರಿಯಾದಂತ ಸಮಯಕ್ಕೆ ಆಗೋದಿಲ್ಲ. ಪ್ರಸ್ತುತ ಈಗಾಗ್ಲೇ ಧನುರ್ ರಾಶಿಯವರಿಗೆ ಅರ್ಧಾಷ್ಟಮ ಶನಿನೂ ಪ್ರಭಾವ ಇರೋದ್ರಿಂದ ತೊಂದರೆಗಳು ಉಂಟಾಗುವಂತದ್ದಿರುತ್ತೆ. ಇನ್ನ ಪಿತೃಸ್ಥಾನಾಧಿಪತಿ ಮತ್ತೆ ಪಿತೃಕಾರಕ ರವಿ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಕೇತು ಪಿತೃ ಸ್ಥಾನದಲ್ಲೇ ಇರೋದ್ರಿಂದನೂ ತಂದೆಗೆ ಅಷ್ಟು ಒಳ್ಳೆಯದಲ್ಲ. ಮತ್ತೆ ಹಾಗೂ ತಂದೆಯ ಆಸ್ತಿ ವಿಚಾರದಲ್ಲಿ ಮಕ್ಕಳ ನಡುವೆ ವ್ಯಾಜ್ಯಗಳು ಉಂಟಾಗುವಂತಹ ಸಾಧ್ಯತೆಗಳು ಇರುತ್ತೆ. ಇನ್ನು ಕರ್ಮಸ್ಥಾನದಲ್ಲಿ ಬುಧ ನೀಚ ರವಿಯ ಜೊತೆ ಭಾಗ್ಯಸ್ಥಾನದಲ್ಲಿ ಇದ್ದು ಕರ್ಮಸ್ಥಾನದಲ್ಲಿ ಶುಕ್ರ ನೀಚವಾಗಿರೋದ್ರಿಂದ ಉದ್ಯೋಗದಲ್ಲಿನೂ ತೊಂದರೆಗಳು ಇರುತ್ತೆ. ಸ್ವಂತ ಉದ್ಯೋಗಸ್ಥರದಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅವರಿಗೆ ಧನ ನಷ್ಟನೂ ಉಂಟಾಗುವಂಥದ್ದು ಇವರಿಗೆ ಧನುರ್ ರಾಶಿಯವರಿಗೆ ಕಂಡು ಬರುವಂತದ್ದ ವಿಚಾರ ಆಗಿರುತ್ತೆ. ಇನ್ನ ಮಕರ ರಾಶಿಯವರಿಗಂತೂ ತಾತ್ಕಾಲಿಕವಾಗಿ ಗುರುಬಲ ಇರುತ್ತೆ. ಬಹಳ ಜನಕ್ಕೆ ಮಕರ ರಾಶಿಯವರಿಗೆ ಬಹಳ ಸಮಸ್ಯೆಗಳನ್ನ ಎದುರಿಸಿ ಬಂದಿರ್ತಾರೆ. ಒಂದಷ್ಟು 1-2-3 ತಿಂಗಳ ಕಾಲ ಒಂದ್ ಸ್ವಲ್ಪ ಅಭಿವೃದ್ಧಿಯನ್ನು ಕಾಣುವಂತ ಸಾಧ್ಯತೆ ಈ 2025 ಈ ಅಕ್ಟೋಬರ್ ಏನಿದೆ 18ರ ಮೇಲೆ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅವಿವಾಹಿತರಿಗೆ ವಿವಾಹ ಯೋಗ, ರಾಷ್ಟ್ರಾಧಿಪತಿ ಶನಿ ಪರಾಕ್ರಮ ಸ್ಥಾನದಲ್ಲಿ ಇರೋದ್ರಿಂದ ಕಷ್ಟಗಳನ್ನ ಎದುರಿಸುವಂತ ಸಾಮರ್ಥ್ಯ ಬರುವಂತದ್ದಿರುತ್ತೆ. ಮತ್ತೆ ಸಪ್ತಮ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಇರುವಂತಹದ್ದಾಗಿರೋದ್ರಿಂದ ಪ್ರೇಮ ವಿವಾಹ ಆಗುವಂತ ಸಾಧ್ಯತೆ ಇರುತ್ತೆ. ದಂಪತಿಗಳ ನಡುವೆ ಏನಾದ್ರೂ ಕಲಹಗಳಾಗಿ ಕೋರ್ಟು ಕಚೇರಿವರೆಗೂ ಹೋಗಿದೆ ಅಂತ ಹೇಳಿದ್ರೇನು ನಿವಾರಣೆ ಆಗುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಅದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ನಿರಂತರವಾಗಿ ಕಾರ್ಯಗಳು ಬೇಗ ಮುಗಿಯುವಂತ ಸಾಧ್ಯತೆಗಳು ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ. ಪಂಚಮಾಧಿಪತಿ ಹಾಗೂ ಕರ್ಮಸ್ಥಾನಾಧಿಪತಿ ಶುಕ್ರ ಒಂದು ನೀಚ ಸ್ಥಾನದಲ್ಲಿ ಇರೋದ್ರಿಂದ ಉದ್ಯೋಗದಲ್ಲಿ ಒಂದಷ್ಟು ಸಮಸ್ಯೆಗಳು ಬಂದ್ರೂ ನಿಭಾಯಿಸುವಂತದ್ದಿರುತ್ತೆ. ಇನ್ನು ಮಕ್ಕಳಿಂದ ನೆಮ್ಮದಿ ಇರುವುದಿಲ್ಲ, ಇದು ಬಹಳ ಮುಖ್ಯವಾಗಿರುವಂತದ್ದು. ಇನ್ನ ಕರ್ಮಸ್ಥಾನದಲ್ಲಿ ರವಿ ನೀಚ ಸ್ಥಾನದಲ್ಲಿರೋದ್ರಿಂದ ಸರ್ಕಾರಿ ಉದ್ಯೋಗಸ್ಥರಿಗೆ, ಬಹಳ ಮುಖ್ಯವಾಗಿ ಸರ್ಕಾರಿ ಉದ್ಯೋಗಸ್ಥರಿಗಂತೂ ಕೆಲಸ ಕಳ್ಕೊಳ್ಳೋದು, ಕೆಲಸದಲ್ಲಿ ತೊಂದರೆಗಳು ಉಂಟಾಗೋದು ಅಥವಾ ಕೆಲಸ ಏನಾದ್ರೂ ಬಿಟ್ಟು ಹೋಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ವ್ಯಯಸ್ಥಾನಾಧಿಪತಿ ಗುರು ಗ್ರಹ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಹಣದ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ಬಹಳಷ್ಟು ಅಭಿವೃದ್ಧಿಯನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನ ಕುಂಭರಾಶಿಯವರಿಗಂತೂ ತಾತ್ಕಾಲಿಕವಾಗಿ ಗುರುಬಲವನ್ನ ಕಳ್ಕೊಂತಾರೆ. ಈಗ ಪ್ರಸ್ತುತ ಗುರುಬಲ ಇದೆ, ಆದ್ರೆ 2 ತಿಂಗಳ ಕಾಲ ಗುರುಬಲ ಇರೋದಿಲ್ಲ. ಇನ್ನ ರಾಶಿಯಲ್ಲಿ ರಾಹು ಇರೋದ್ರಿಂದ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಅಶಾಂತಿ ಕಾಡುತ್ತೆ. ರಾಷ್ಟ್ರಾಧಿಪತಿ ಧನಸ್ಥಾನದಲ್ಲಿ ಮತ್ತೆ ಧನಸ್ಥಾನಾಧಿಪತಿ ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡುವಂತವ್ರು ಅಥವಾ ವಿದ್ಯಾಸಂಸ್ಥೆಯನ್ನ ಏನಾದ್ರೂ ನಡೆಸುವಂತವ್ರಿಗೆ ಹೆಚ್ಚು ಅಭಿವೃದ್ಧಿಯನ್ನ ಉಂಟು ಮಾಡುವಂತ ಸಾಧ್ಯತೆ ಇರುತ್ತೆ. ಇನ್ನ ರಾಷ್ಟ್ರಾಧಿಪತಿ ವ್ಯಯಸ್ಥಾನದಲ್ಲಿ ಶನಿಯ ಜೊತೆ ದ್ವಿತೀಯ ಸ್ಥಾನದಲ್ಲಿ ವಕ್ರೀಯ ಆಗಿರೋದ್ರಿಂದ ಸಂಪಾದನೆ ಎಷ್ಟು ಬರುತ್ತೋ ಅಷ್ಟೇ ಖರ್ಚುಗಳು ಆಗುತ್ತೆ. ಇನ್ನ ಸಪ್ತಮ ಸ್ಥಾನದಲ್ಲಿ ನೀಚ ನಾವು ಕೇತು ಗ್ರಹ ಮತ್ತೆ ಅದ್ರ ಜೊತೆಗೆ ನೀಚ ಸ್ಥಾನದಲ್ಲಿ ಇರುವಂತದ್ದಿರೋದ್ರಿಂದ ಒಂದಷ್ಟು ದಂಪತಿಗಳ ನಡುವೆ ಹೊಂದಾಣಿಕೆ ಇರೋದಿಲ್ಲ. ಮತ್ತೆ ಅದ್ರ ಜೊತೆಗೆ ವಕ್ರೀಯ ಶನಿಯ ಮತ್ತೆ ಶುಕ್ರನ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಕಷ್ಟಗಳು ಎದುರಾಗುವಂತ ಸಾಧ್ಯತೆಗೆ ಕುಂಭರಾಶಿಯವರಿಗೆ ಕಂಡು ಬರುತ್ತೆ. ಇನ್ನ ಮೀನರಾಶಿ, ಯಾಕಂದ್ರೆ ಮೀನರಾಶ್ಯಾಧಿಪತಿನೇ ಗುರು ಪಂಚಮ ಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಪ್ರಸ್ತುತ ಗುರುಬಲ ಇರ್ಲಿಲ್ಲ, ಮೀನರಾಶಿಯವರಿಗೆ ಈಗಾಗಲೇ ಗುರುಬಲ ಬರುವಂತದ್ದು ನಾವು ನೋಡಬಹುದಾಗಿದೆ. ಇನ್ನ ಇವರಿಗೆ ಜನ್ಮ ಶನಿ ಪ್ರಭಾವ ಇರೋದ್ರಿಂದ ಸ್ಥಿರತೆ ಉಂಟಾಗುವಂತದ್ದಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಒಂದು ಸ್ವಲ್ಪ ವಿಳಂಬ ಆಗುತ್ತೆ.
ಆದ್ರೆ ರಾಷ್ಟ್ರಾಧಿಪತಿ ಪಂಚಮ ಸ್ಥಾನದಲ್ಲಿ ಪರಮೋಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳಿಂದ ನೆಮ್ಮದಿಯನ್ನ ಕಾಣಬಹುದು. ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅನುಕೂಲ ಉಂಟಾಗುತ್ತೆ. 6ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ ಮೀನರಾಶಿಯವರು. ಪದೇ ಪದೇ ಸುಸ್ತು ಆಯಾಸ ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಇನ್ನು ಸಪ್ತಮ ಸ್ಥಾನದಲ್ಲಿ ಶುಕ್ರ ನೀಚ ಸ್ಥಾನದಲ್ಲಿ ಶನಿಯ ದೃಷ್ಟಿಗೆ ಒಳಗಾಗಿರೋದ್ರಿಂದ ದಂಪತಿಗಳ ನಡುವೆ ಒಂದಷ್ಟು ಕಲಹಗಳು ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಇನ್ನು ಸ್ನೇಹಿತರಿಂದ ನೆಮ್ಮದಿ ಪ್ರಾಪ್ತಿ. ಕರ್ಮಸ್ಥಾನದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಉದ್ಯೋಗದಲ್ಲಿ ಉತ್ತಮವಾದಂತಹ ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಸ್ವಂತ ಉದ್ಯೋಗಸ್ಥರು ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೋ ಅವರಿಗೆ ಮೀನರಾಶಿಯವರಿಗೆ ಬಹಳ ಉತ್ತಮವಾದಂತ ಫಲವನ್ನ ನಿರೀಕ್ಷೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಧನ್ಯವಾದಗಳು ಗುರುಗಳೇ. ಹರೇ ಶ್ರೀನಿವಾಸ.